ಚಾಮರಾಜನಗರ ಜಿಲ್ಲೆಯ ಅಟ್ಟುಗೂಳಿಪುರ ಗ್ರಾಮದ ಸುವರ್ಣಾವತಿ ಜಲಾಶಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವ 2 ದಿನಗಳ ಜಿಲ್ಲಾ ಮಟ್ಟದ ಜಲ ಸಾಹಸ ಕ್ರೀಡೋತ್ಸವಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಶ್ರೀರೂಪ, ಯುವ ಕ್ರೀಡಾಪಟುಗಳು ಭಾಗವಹಿಸಿದರು. ಇಲ್ಲ ಸರ್, ಅದನ್ನ ಎತ್ಕೊಡಕ್ಕಷ್ಟೇ. ಬಳಿಕ ಸಿ ಪುಟ್ಟರಂಗಶೆಟ್ಟಿ, ಸುವರ್ಣಾವತಿ ಜಲಾಶಯದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು 43 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕ್ರೀಡೆಗಳಿಗೆ ಸರ್ಕಾರ ಹೆಚ್ಚು ಅನುದಾನ ನೀಡುವ ಮೂಲಕ ಯುವ ಸಬಲೀಕರಣವನ್ನು ಪ್ರೋತ್ಸಾಹಿಸಬೇಕು ಎಂದರು. ಆರೋಗ್ಯಯುತವಾಗಿರುತ್ತದೆ. ಆ ದಿಕ್ಕಿನಲ್ಲಿ ಒಳ್ಳೆಯ ಕ್ರೀಡೆ ಇವತ್ತು ಬಹಳ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನಿರಂತರವಾಗಿ ನಡೆಯುವಂತ ಚಿಂತನೆ ಮಾಡಿ ಈ ಒಂದು ಭಾಗವನ್ನ ಪ್ರವಾಸ ತಾಣವನ್ನಾಗಿ ಮಾಡುತ್ತೆ ಖಂಡಿತವಾಗಿ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಶ್ರೀರೂಪ, ಮುಂದಿನ ದಿನಗಳಲ್ಲಿ ಯುವಕರ ಕ್ರೀಡೆಗಳ ಪ್ರೋತ್ಸಾಹಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು. ಕ್ರೀಡೆಗಳಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದರು. ಅನ್ಕೊಳ್ತಾ ಇದ್ದೇನೆ, ಈ ರೀತಿ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲರಿಗೂ ಒಂದು ನೀರ್ ಅಂತ ಹೇಳಿದ್ರೆ ತುಂಬಾ ಖುಷಿ ಸರ್. ಅದರಲ್ಲೂ ರಾಫ್ಟಿಂಗ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಮಗಳಿಗೂ ತುಂಬಾ ಒಂಥರ ಉತ್ಸಾಹ ಇರುತ್ತೆ, ಹೆಂಗಾಗ್ತಾ ಇರುತ್ತೆ, ಯಾವ ರೀತಿ ಅಂತ ಹೇಳಿ. ಸೊ ಇಂಥ ಒಂದು ಇದರಲ್ಲಿ ನಮ್ಮ ಯುವಜನ ಕ್ರೀಡಾ ಇಲಾಖೆ ಆಯೋಜಿಸಿರೋದು ನನಗಂತೂ ತುಂಬಾ ಖುಷಿ ಇದೆ. ದೂರದರ್ಶನದೊಂದಿಗೆ ಕ್ರೀಡಾಪಟು ರಶ್ಮಿ, ಮೊದಲ ಬಾರಿಗೆ ಜಲಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಓದಿನೊಂದಿಗೆ ಕ್ರೀಡಾಭ್ಯಾಸದಲ್ಲಿ ತೊಡಗಿದರೆ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದರು. ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಮತ್ತೆ ಇದು ಈ ತರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೋ ಒಂದು ಅಡ್ವೆಂಚರ್ ಚೇಂಜಸ್ ಆಗಿಬಿಟ್ಟು ಅವರ ಮೆಂಟಲ್ ಎಬಿಲಿಟಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ನಾನು ಈ ಕಾರ್ಯಕ್ರಮ ಮುಖಾಂತರ ಹೇಳಕ್ ಇಷ್ಟಪಡ್ತಿದ್ದೀನಿ. ಮತ್ತೋರ್ವ ಕ್ರೀಡಾಪಟು ಚಿನ್ಮಯ್, ಜಲಕ್ರೀಡೆಯಲ್ಲಿ ಭಾಗವಹಿಸಲು ಸಂತಸವಾಗುತ್ತಿದೆ. ಇನ್ನೂ ಹೆಚ್ಚು ಕ್ರೀಡೆಗಳನ್ನು ಆಯೋಜಿಸಬೇಕು ಎಂದರು. ಈಗ ನಾನು ದಪ್ಪ ಇದ್ದೀನಿ, ಈ ರೀತಿಯಾದಂತಹ ಆಟಗಳನ್ನ ಆಡಕ್ಕಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ಒಂದು ಜಲಕ್ರೀಡೆ ಉಪಯೋಗಗಳನ್ನ ತಂದಿರೋದ್ರಿಂದ ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಅಥವಾ ಯಾವುದೇ ವೆಯ್ಟ್ ಆ ಥರದ್ದು ದೈಹಿಕವಾದ ಇದ್ದಿದ್ರು ಈ ರೀತಿಯಾದ ಆಟಗಳನ್ನ ಆಡಬಹುದು. ಅದರಿಂದ ನನಗೆ ಈ ರೀತಿ ವೈಯಕ್ತಿಕವಾಗಿ ಉಪಯೋಗ ಆಗಿದೆ. ಕ್ರೀಡಾಪಟು ಜಾಫರ್ ಶರೀಫ್, ಉತ್ಸಾಹದಿಂದ ಜಲಕ್ರೀಡೆಯಲ್ಲಿ ಭಾಗವಹಿಸಿದ್ದೇನೆ. ಸ್ಪರ್ಧೆಗಳಲ್ಲಿ ಗೆಲ್ಲುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಮೊದಲ ಬಾರಿಯಲ್ಲಿ ಬಂದಿದ್ದೇವೆ ಹಾಗೂ ಈ ಜಲಕ್ರೀಡೋತ್ಸವವನ್ನು ನಾವು ಇದರಲ್ಲಿ ನಾನು ಸಂತೋಷ ಮತ್ತು ಉತ್ಸಾಹ ಎಲ್ಲ ಈ ಜಲಕ್ರೀಡೋತ್ಸವದಲ್ಲಿ ನಮಗೆ ಬಂದಿದೆ.